ಅನ್ನಪೂರ್ಣ ಖಾನಾವಳಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟದ ಹೋಟೆಲ್. ಲತಾ ಮತ್ತು ಧನಶೇಖರಯ್ಯ ದಂಪತಿಗಳು ಈ ಒಂದು ಖಾನಾವಳಿಯನ್ನು ನಡೆಸ್ತಾರೆ. ಅದ್ಭುತವಾದಂಥ ಸೋಮವಾರ ಹೋಳಿಗೆ ಊಟ ಇರುತ್ತೆ, ಬೇರೆ ದಿನ ಜೋಳದ ರೊಟ್ಟಿ ಊಟ ಇರುತ್ತೆ. ಅಲ್ಲಿ ನಾನು ಭೇಟಿಯನ್ನು ಕೊಟ್ಟಿದ್ದೆ. ಅದ್ಭುತವಾಗಿದೆ ಊಟ ಅಂತ ಮೊನ್ನೆ ನಿಮ್ಗೆ ಹೇಳಿದ್ದೆ. ಆ ವ್ಯಕ್ತಿ ಧನಶೇಖರಯ್ಯ ಇದಾರಲ್ಲ, ಅವರ ವಿಶೇಷತೆ ಏನು ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಅವರ ಖಾನಾವಳಿ ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗದ ಮೂರು ಇದೆಯಲ್ಲ, ಅದು ಎದುರುಗಡೆ LIC ಆಫೀಸ್ ಪಕ್ಕ ಇದೆ. ಹೆಸರು ಧನಶೇಖರಯ್ಯ ಅಂತೇಳಿ. ಏನು ನಿಮ್ಮದು ಬಿಸ್ನೆಸ್ಸು? ಹೋಟೆಲ್ ಬಿಸ್ನೆಸ್ಸು ಖಾನಾವಳಿ ಬೇಜಾರಾಗಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1991 ಇಸ್ವಿಯಿಂದ ವೃತ್ತಿ ಮಾಡ್ತಾ ಇದ್ವಿ. ಮಾಡರ್ನ್ ಟ್ಯಾಕ್ಸ್ ಎದುರುಗಡೆ ಇತ್ತಲ್ಲ? ಹೌದು, ಮಾಡರ್ನ್ ಟ್ಯಾಕ್ಸ್ ಎದುರುಗಡೆ ಮಾಡಿ ಮೇಲೆ ಇದೆ. ಅದು 91 ಪ್ರಾರಂಭ ಮಾಡಿದ್ದು. ಇಲ್ಲಿ 2018 ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ. ಅಲ್ಲಿಂದ ನಡ್ಕೊಂಡು ಬರ್ತಾ ಇದೆ. ನೀವು ತುಂಬ ಜನಕ್ಕೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ಓಪನ್ ಮಾಡಿಕೊಟ್ಟು ಅವ್ರಿಗೆ ವಹಿಸ್ಕೊಟ್ಟಿದ್ದೀರಲ್ಲ? ಹೌದು, ತುಂಬ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ದೀರಾ? ಒಂದು 4-5 ಜನ ನಮ್ಮ ನಂತರ ಬೆಳೆದಂಥ ಹುಡುಗರು ಈಗ ಸ್ವಂತ ಹೋಟ್ಲು ಮಾಡ್ಕೊಂಡು ನೀವು ವಹಿಸ್ಕೊಟ್ಟಿದ್ದೀರ ಅವ್ರಿಗೆ ಬಂಡವಾಳ ಕೊಟ್ಟು ವ್ಯಾಪಾರ ಕಲಿಸಿ ಎಲ್ಲರೂ ವೈಯಕ್ತಿಕವಾಗಿ ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದಾರೆ. ಖುಷಿ ಆಗುತ್ತೆ. ನಾವು ಸಾಕಿದ ಮಕ್ಕಳು ನಮ್ಮೊಟ್ಟಿಗೆ ಬೆಳೆದಾರಲ್ಲ ಅಂತ ಖುಷಿ ಆಗ್ತಾ ಇದೆ. ನನಗೆ ಗೊತ್ತು, ಭಾಳ ವರ್ಷದಿಂದ ನೋಡಿದ್ದೀನಿ ನಾನು. ನೀವೆಲ್ಲ ಹೆಲ್ಪ್ ಮಾಡಿದ್ದೀರಾ. ದೇವ್ರು ಒಳ್ಳೇದು ಮಾಡಲಿ. ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಈ ವಯಸ್ಸಿನಲ್ಲೂ ಅವರು ಖಾನಾವಳಿಯನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣಂತೆ. ಬನ್ನಿ, ನಮಸ್ಕಾರಗಳು. ವಿಡಿಯೋ ಶೇರ್ ಮಾಡಿ.